4 ದಿನಗಳ ಕಾಲ ಡಿ.ಕೆ. ಶಿವಕುಮಾರ್, ನಾನು, ನಮ್ಮ ಪಕ್ಷದ ಹಿರಿಯ ಮುಖಂಡಗಳು, ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರುಗಳು, ಮೇಲ್ಮನೆಯ ಸದಸ್ಯರುಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯಾದ್ಯಂತ ಕಾರ್ಯಕರ್ತರು, ಸ್ವಲ್ಪ ನಿಲ್ಲಿಸಿ ಮಾತಾಡೋದು. ಬಹಳ ಉತ್ಸಾಹದಿಂದ ಭಾಗವಹಿಸಿ ಬಹಳ ಅಭೂತಪೂರ್ವವಾದಂತಹ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ನಾವು ಈ ಪಾದಯಾತ್ರೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ಕೋವಿಡ್-19 ಪ್ಯಾಂಡಮಿಕ್ ಏನು ಜಗತ್ತಿನಾದ್ಯಂತ ಆವರಿಸಿಕೊಂಡಿದೆ. ಅದರ 3ನೇ ಅಲೆ ಪ್ರಾರಂಭ ಆಗಿರುವುದಿಲ್ಲ. ಯಾಕಂದ್ರೆ ನಾವು 2 ತಿಂಗಳ ಹಿಂದೆನೇ ಈ ತೀರ್ಮಾನವನ್ನು ಮಾಡಿದ್ದು. ಅದಾದ್ಮೇಲೆ ಬೆಳಗಾವಿನಲ್ಲಿ ಕರ್ನಾಟಕ ವಿಧಾನಸಭೆ ಅಧಿವೇಶನಗಳು ಕೂಡ ನಡೆದಿದೆ. ನಮ್ಮ ತೀರ್ಮಾನದಂತೆ ಒಂಬತ್ತನೇ ತಾರೀಕು ಕಾವೇರಿ ಮತ್ತು ಅರ್ಕಾವತಿ ಸೇರ್ತಕ್ಕಂಥ ಸಂಗಮದಿಂದ ಅಲ್ಲಿ ಉದ್ಘಾಟನೆ ಆಗಿ ಪ್ರಾರಂಭ ಆಯಿತು. ಸಂಗಮದಿಂದ ರಾಮನಗರದವರೆಗೂ ಕೂಡ ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಪಾದಯಾತ್ರೆ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತಿನಿಂದ ಬೆಂಗಳೂರು ನಗರಕ್ಕೆ ರಾಷ್ಟ್ರೀಯ ಹೆದ್ದಾರಿ, ಅಲ್ಲಿ ನಮ್ಮ ಪಾದಯಾತ್ರೆ ಸಾಗಬೇಕಾಗಿತ್ತು. ಮೂರನೇ ಅಲೆ ವೇಗವಾಗಿ ಹರಡ್ತಾ ಇದೆ. ಕೇಳಿಸ್ತಾ ಇಲ್ವೇನ್ರಿ? ಅಲ್ಲ, ಕೇಳಿಸ್ತಾ ಇದೆಯಾ ಇಲ್ವೋ? ಆಯ್ತು, ನೋಡೋಣ. ನೀವು ಸ್ವಲ್ಪ ಮೈಕೆಲ್ಲ ಫೋನ್ಗಳೆಲ್ಲ ಆಫ್ ಮಾಡಿ, ಯಾರು ಗಲಾಟೆ ಮಾಡಬೇಡಿ. ಹಿಂದ್ಗಡೆ ನಮ್ಮ ಕಾರ್ಯಕರ್ತರಿದ್ರೆ ಯಾರು ಮಾತಾಡಬಾರದು, ಮಾಧ್ಯಮದವ್ರು ಯಾರು ಮಾತಾಡಬಾರದು. ಇವತ್ತಿನಿಂದ ರಾಮನಗರದಿಂದ 5ನೇ ದಿನ ಪ್ರಾರಂಭ ಆಗಬೇಕಾಗಿತ್ತು. ಇದು ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಡೆದು ನಾವು ಬೆಂಗಳೂರು ನಗರ ತಲುಪಬೇಕಾಗಿತ್ತು. ನೀವು ಸುಮ್ಮನೆ ಇದ್ರೆ ಎಲ್ಲ ನಡೀತದೆ. ಹಿಂದೆಗಡೆ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಪ್ರೆಸ್ ಕಾನ್ಫರೆನ್ಸ್ ಸಂಬಂಧಪಟ್ಟಿದ್ದವ್ರಿಗೆಲ್ಲ ಈಚೆ ಕಳಿಸ್ಬೇಕಾಯ್ತದೆ. ಸ್ವಲ್ಪ ಸುಮ್ಮನೆ ಇರಬೇಕು. ನಾವೆಲ್ಲ ಅಲ್ಲೆಲ್ಲ ಬಿಡದಿದ್ದಾವ್ ಮಾಡ್ಬೇಕು ಅಂತಿದ್ದೆ. ಪ್ರೆಸ್ ಕಾನ್ಫರೆನ್ಸ್ ನ ಓಲಿ ಕಾಯ್ಕೊಂಡು ಕೂತಿದ್ರ ಅಂತ ಕರೆದಿದೀವಿ ಅಷ್ಟೇ. ಇಲ್ಲ ನಡೀಲಿ, ಅಲ್ಲಿಗೆ ಸಪರೇಟ್ ಆಗಿ ಏರ್ಪಾಡು ಮಾಡ್ತೀವಿ. ಇಲ್ಲ ನಿಮ್ದೇ ವಿಪರೀತ ಮಾತಾಯ್ತು.
ಅದು ಯಾರು ನಮ್ಮ ಪ್ರೆಸ್ ಅವರು ಅದೇ ಯಾರು ಒಳಗಡೆ ಇರೋರು ಮಾತಾಡ್ತಾ ಇದ್ರೆ ಅವ್ರನ್ನೆಲ್ಲ ಕಳಿಸ್ತಿದ್ದಾರೆ ಈಚೆಗೆ. ಏಯ್ ಒಂದ್ಸಾರಿ ಹೇಳೋದು ಗೊತ್ತಾಗಲ್ವೇನ್ರಿ? ಅವ್ರು ಯಾರಪ್ಪ ಅವ್ನು ಮಾತಾಡೋನಲ್ಲಿ? ಇವತ್ತಿನಿಂದ ರಾಮನಗರದಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗಬೇಕಾಗಿತ್ತು ಬೆಳಿಗ್ಗೆ. ನಿನ್ನೆ ಎಷ್ಟು ಜನರಿಗೆ ಈ ರೋಗ ತಗುಲಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಸುಮಾರು 15,000ಕ್ಕೂ ಹೆಚ್ಚು ಜನರಿಗೆ ಈ ಸಾಂಕ್ರಾಮಿಕ ರೋಗ ತಟ್ಟಿದೆ. ನಮ್ದು ಒಂದು ರಾಜಕೀಯ ಪಕ್ಷ, ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ರಾಜಕೀಯ ಪಕ್ಷ, ಬಹಳ ವರ್ಷಗಳ ಕಾಲ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಪಕ್ಷ. ನಮಗೆ ನಮ್ಮದೇ ಆದಂತ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಈ ರೋಗ 3ನೇ ಅಲೆ ಪ್ರಾರಂಭ ಆಗಿದ್ರೆ, ಅದು ವೇಗವಾಗಿ ಹರಡ್ತಾ ಇದ್ರೆ, ಇದಕ್ಕೆ ನೇರವಾಗಿ ಹೇಳ್ತೀನಿ ನಾನು, ಕಾಂಗ್ರೆಸ್ನವ್ರ ಕಾರಣ ಅಲ್ಲ, ಇದಕ್ಕೆ ಬಿಜೆಪಿಯವರೇ ಕಾರಣ. ಇದಾದ್ಮೇಲೂ ಕೂಡ, 3ನೇ ಅಲೆ ಪ್ರಾರಂಭ ಆದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾವ ಸಭೆ ಮಾಡೋದನ್ನು ನಿಲ್ಲಿಸಲಿಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು, 6ನೇ ತಾರೀಕು ಹೊಸದಾಗಿ ಗೆದ್ದಿರ್ತಕ್ಕಂಥ, ಮೇಲ್ಮನೆಗೆ ಗೆದ್ದಿರ್ತಕ್ಕಂಥ ಶಾಸಕರು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವತ್ತು ಒಂದು 4,000-5,000 ಜನ ಸೇರಿದ್ರು. ಬಹಳ ಈಗ ಜನಗಳ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಅವತ್ತು ಮುಖ್ಯಮಂತ್ರಿ ಆದಿಯಾಗಿ ಅನೇಕ ಜನ ಮಂತ್ರಿಗಳು, ಅಪ್ಪರ್ ಹೌಸ್ನ ಚೇರ್ಮನ್ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಆಗ ಯಾರು ಕೂಡ ಇವರು ಕಾಳಜಿ ವಹಿಸಲಿಲ್ಲ. ಆಮೇಲೆ ಸುಭಾಷ್ ಗುತ್ತೇದಾರ್, ಆಳಂದಿ ಶಾಸಕ, ಅವರೊಂದು ಪ್ರತಿಭಟನಾ ರ್ಯಾಲಿ ಇಟ್ಟುಕೊಂಡಿದ್ರು. ರೇಣುಕಾಚಾರ್ಯ ಅವರೊಂದು ಜಾತ್ರೆ ಮಾಡಿ ದೊಡ್ಡ ಮೆರವಣಿಗೆ ಮಾಡಿದ್ರು. ಸೆಂಟ್ರಲ್ ಮಿನಿಸ್ಟರ್ಸ್ಗಳು 2ನೇ ಅಲೆ ಇದ್ದಾಗ ಮೆರವಣಿಗೆಗಳೆಲ್ಲ ಮಾಡಿದ್ರು, ಸಭೆಗಳೆಲ್ಲ ಮಾಡಿದ್ರು. ಯಾರ ಅನುಮತಿನೂ ತಗೊಂಡಿರ್ಲಿಲ್ಲ. ಕೋವಿಡ್ ನಿಯಮಾವಳಿಗಳೆಲ್ಲ ಗಾಳಿಗೆ ತೂರಿದ್ರು. ಜನಾಶೀರ್ವಾದ ಕಾರ್ಯಕ್ರಮ. ಇವತ್ತು ನೋಡಿ, ಈ 3ನೇ ಅಲೆ ಪ್ರಾರಂಭ ಆದ್ಮೇಲೆ ಸುಭಾಷ್ ಗುತ್ತೇದಾರ್ ಮಾಡಿರೋದು, ಚೀಫ್ ಮಿನಿಸ್ಟರ್ ಮಾಡಿರೋದು, ರೇಣುಕಾಚಾರ್ಯ ಮಾಡಿರೋದು, ಆಮೇಲೆ ಅರಗ ಜ್ಞಾನೇಂದ್ರ ಕ್ಷೇತ್ರದಲ್ಲಿ ಒಂದು ಜಾತ್ರೆ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಒಬ್ಬರ ಮೇಲೂ ಕೇಸ್ ಹಾಕ್ಲಿಲ್ಲ ಇವರು. ನಮ್ಮ ಮೇಲೆ ಮೊಕದ್ದಮೆ, ಸುಳ್ಳು ಮೊಕದ್ದಮೆಗಳನ್ನು ಹಾಕಿ FIRಗಳು ರಿಜಿಸ್ಟರ್ ಆಗಿ ಕೋರ್ಟ್ಗೆ ಕಳಿಸಿಕೊಟ್ಟಿದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸರ್ಕಾರ ಇವರು ನಿಷ್ಪಕ್ಷಪಾತವಾಗಿಲ್ಲ. ಈ ರೋಗ ತಡೆಗಟ್ಟೋದ್ರಲ್ಲಿ ನಿಷ್ಪಕ್ಷಪಾತವಾಗಿ ಕ್ರಮಗಳನ್ನು ತಗೊಳ್ತಾ ಇಲ್ಲ. ನಂಬರ್ 1.
ನಂಬರ್ 2, ಇವ್ರ ಉದ್ದೇಶ ಒಳ್ಳೇದಲ್ಲ, ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು. ಅವರ ಇಡೀ ಉದ್ದೇಶ ನಮ್ಮ ಪಾದಯಾತ್ರೆಯನ್ನ ಹೇಗಾದ್ರೂ ಮಾಡಿ ನಿರ್ಬಂಧಗೊಳಿಸಬೇಕು ಅಂತಕ್ಕಂಥದ್ದು, ಅಂದ್ರೆ ಸ್ಕಟಲ್ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕೋಸ್ಕರವಾಗಿ ದಿನಕ್ಕೆ ಒಂದೊಂದು ಆದೇಶಗಳನ್ನ, ಸರ್ಕ್ಯುಲರ್ಗಳನ್ನ ಸರ್ಕಾರ ಡಿಸಿಗಳ ಮೂಲಕ, SP ಗಳ ಮೂಲಕ ಹೊರಡಿಸ್ತಕ್ಕಂಥದನ್ನ ಮಾಡಿದ್ದಾರೆ. ಈಗ ನನಗೆ ಇವ್ರ ಮೇಲೆ ಒಂದು ನೋಟಿಸು, ನನಗೆ ಒಂದು ನೋಟಿಸು. ನಾವು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ, ಬೇರೆ ವಿಚಾರ. ಕ್ರಿಮಿನಲ್ ಕೇಸ್ ಹಾಕಿದ್ರೆ, ನೋಟಿಸ್ಗಳು ಕೊಟ್ಟರೆ ಅವಕ್ಕೆಲ್ಲ ಎದುರ್ಕೊಳ್ಳಲ್ಲ. ಆದರೆ ನಮಗೆ ಜನರ ಹಿತ ಬಹಳ ಮುಖ್ಯ. ನನ್ನ ಪ್ರಕಾರ ಇವತ್ತು 15,000 ಒಂದೇ ದಿನ ನಿನ್ನೆ ಆಗಿದ್ರೆ, ರೋಗ ಪತ್ತೆಯಾಗಿದ್ರೆ, ಅದು ನಾಟ್ ಬಿಕಾಸ್ ಆಫ್ ಅವರ್ ಇದು ಜಾಥಾಯಿಂದ ಅಲ್ಲ, ಪಾದಯಾತ್ರೆಯಿಂದ ಅಲ್ಲ. ಇಡೀ ದೇಶದಲ್ಲಿ ಇವತ್ತು ಸ್ವಾಭಾವಿಕವಾಗಿ 3ನೇ ಅಲೆ ಎಲ್ಲ ಕಡೆ ಇದೆ, ಜಗತ್ತಿನಲ್ಲಿದೆ, ಇಲ್ಲೂ ಕೂಡ ಏರ್ತಾ ಇದೆ. ನಮಗೆ ವಿ ಆರ್ ಕನ್ಸರ್ನ್ ಅಬೌಟ್ ದಿ ಹೆಲ್ತ್ ಆಫ್ ದಿ ಪೀಪಲ್ ಇನ್ ಕರ್ನಾಟಕ. ಈ ರಾಜ್ಯದ ಜನರ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಪಾದಯಾತ್ರೆಯಿಂದ ಇದು ಉಲ್ಬಣ ಆಗಬಾರ್ದಂತ ನೋಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ. ನಾವೆಲ್ಲ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ತಗೊಂಡಿದ್ರು ಕೂಡ ಅದು ಆಗ್ಬಹುದೇನೋ ಅಂತಕ್ಕಂಥ ನಮಗೆ ಆ ಒಂದು ಆತಂಕ ಇದೆ. ಈ ಕಾರಣದಿಂದ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಕೇಸ್ ಹಾಕ್ತಾರೆ ಅಂತಕ್ಕಂಥದಕ್ಕೋಸ್ಕರ ಅಲ್ಲ, ಅಥವಾ ಬಿಜೆಪಿಯವರ ಆದೇಶಗಳನ್ನು, ಸರ್ಕಾರ ಆದೇಶಗಳನ್ನು ಹೊರಡಿಸಿದ್ದಾರೆ ನಿರ್ಬಂಧಗೊಳಿಸಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಜನರ ಆರೋಗ್ಯದ ದೃಷ್ಟಿಯಿಂದ ಇದು ನಾವು ಎಲ್ಲೂ ಕೂಡ ಈ ರೋಗ ಉಲ್ಬಣಕ್ಕೆ ನಾವು ಕಾರಣಕರ್ತರು ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಜನರ ಹಿತದೃಷ್ಟಿಯಿಂದ ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಜಾಸ್ತಿ ಇದೆ, ರಿಪೋರ್ಟ್ ಪ್ರಕಾರ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಬೆಂಗಳೂರು ನಗರಕ್ಕೆ ಇನ್ನೆರಡು ದಿನ ಬಿಟ್ಟ ತಕ್ಷಣ ಬೆಂಗಳೂರು ನಗರಕ್ಕೆ ಹೋಗ್ತೀವಿ. ಇವತ್ತು ಬಿಡದಿಗೆ ಹೋಗ್ತಿದ್ದೋ, ಬಿಡದಿಯಿಂದ ಕೆಂಗೇರಿಗೆ ಹೋಗ್ತಿದ್ದೋ, ಕೆಂಗೇರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೋ. ಸೊ ಬೆಂಗಳೂರಿನಲ್ಲಿ ಕೂಡ ನಮ್ಮ ಪಾದಯಾತ್ರೆ ಇತ್ತು. 19ನೇ ತಾರೀಕು ಅಂತಿಮವಾಗಿ ನಾವು ಅಲ್ಲಿ ರ್ಯಾಲಿ, ನಮ್ಮ ರ್ಯಾಲಿ ಎಂಡ್ ಆಯ್ತಿತ್ತು, ನಮ್ಮ ಪಾದಯಾತ್ರೆ ಎಂಡ್ ಆಯ್ತಿತ್ತು. ಅಲ್ಲಿ ಒಂದು ದೊಡ್ಡ ರ್ಯಾಲಿ ಆಯ್ತು, ಸೇರ್ತಿದ್ರು, ಜನ ಸೇರ್ತಾ ಇದ್ರು ನ್ಯಾಷನಲ್ ಕಾಲೇಜು ಗ್ರೌಂಡ್ನಲ್ಲಿ. ಸೊ ಅಲ್ಲಿ ಲಕ್ಷಾಂತರ ಜನ ಸೇರ್ಬಿಡ್ತಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಾಗರಿಕರಿಗೂ ಕೂಡ ಯಾವುದೇ ಕಾರಣಕ್ಕೆ ಅವರ ಮನಸ್ಸಿನಲ್ಲಿ ಬೇರೆ ಅಭಿಪ್ರಾಯ ಮೂಡಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಸೀನಿಯರ್ ಲೀಡರ್ಸ್ಗಳನ್ನ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡು ಇವತ್ತು ಈ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೀವಿ. ಇಲ್ಲಿ ಸ್ಥಗಿತಗೊಳಿಸ್ತಾ ಇದ್ದೀವಿ. ಮತ್ತೆ 3ನೇ ಅಲೆ ಕಡಿಮೆ ಆದ ಮೇಲೆ, ಈ ಕೋವಿಡ್-19 ನಿಯಮಾವಳಿಗಳು ಸಡಿಲ ಆದಮೇಲೆ ಮತ್ತೆ ರಾಮನಗರದಿಂದಲೇ ನಮ್ಮ ಪಾದಯಾತ್ರೆ ಉಳಿದ ಅವಧಿ ಮುಂದುವರಿತದೆ. ಇವತ್ತು 4 ದಿನ ಆಗಿತ್ತು, ಇನ್ನು ಎಷ್ಟು 7 ದಿನ ಮಾಡಬೇಕಾಗಿತ್ತು, ಮತ್ತೆ 7 ದಿನಗಳು ಮುಂದುವರಿತವೆ. ಸೊ ಇದಕ್ಕೆ ನಮ್ಮ ಕಾರ್ಯಕರ್ತರು ಪಾಪ ಬಹಳ ಉತ್ಸಾಹದಿಂದ ಇವತ್ತು ಭಾಗವಹಿಸಬೇಕು ಅಂತ ಬಂದಿದ್ರು. ನಾನು ಅವರಲ್ಲಿ ವಿನಂತಿಸ್ತೇನೆ, ನೀವು ಯಾರು ಕೂಡ ಉತ್ಸಾಹ ಕಳ್ಕೋಬೇಡಿ.
ನಾವು ಮತ್ತೆ ಪ್ರಾರಂಭ ಮಾಡ್ತೀವಿ. ರಾಮನಗರದಿಂದ ಎಲ್ಲಿ ನಿಂತಿದೆ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀವಿ. ಮತ್ತೆ ಎಲ್ಲಿ ಕೊನೆಗೆ ಆಗ್ತದೆ ಅಂತ ಹೇಳಿದ್ದು ಅಲ್ಲೇ ಕೊನೆ ಆಗ್ತದೆ. ನಿಮ್ಮ ಸಹಕಾರ ಇವತ್ತಿನವರೆಗೆ ಹೆಂಗೆ ಸಹಕಾರ ಕೊಟ್ಟಿದ್ರಿ, ಎಷ್ಟು ಉತ್ಸಾಹದಿಂದ ಭಾಗವಹಿಸಿದ್ರಿ, ಮುಂದೇನೂ ಕೂಡ ನಿಮ್ಮ ಸಹಕಾರ ಮತ್ತೆ ಉತ್ಸಾಹ ಆಗಿದೆ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನಪರವಾಗಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನಪರವಾದಂಥ ಹೋರಾಟ ಮಾಡ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನರ ಒಳಿತನ್ನ ಬಯಸ್ತಕ್ಕಂಥ ಪಕ್ಷ. ಜನರ ಒಳಿತೇ ಕಾಂಗ್ರೆಸ್ನ ಮುಖ್ಯ ಧ್ಯೇಯ. ಆ ಕಾರಣಕ್ಕೋಸ್ಕರವಾಗಿ ನಾವು ಈ ಪಾದಯಾತ್ರೆಯನ್ನ ಇವತ್ತು ಸ್ಥಗಿತಗೊಳಿಸಿದ್ದೀವಿ. ಅದೇ ತಾತ್ಕಾಲಿಕ ಅಂತ ಮೊದಲೇ ಹೇಳಿದ್ದೀನಿ, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ. ನಾನು ಈ ಸಂದರ್ಭದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಬಹಳ ಪಾಪ ಈ ಭಾಗದ MP ಆಗಿ ರಾಮನಗರ ಜಿಲ್ಲೆಯಲ್ಲಿ ನಾವು ಬಂದಂತ ಪಾದಯಾತ್ರೆ ಸಂಗಮದಿಂದ ಪ್ರಾರಂಭ ಮಾಡೋದ್ರಿಂದ ಇವತ್ತಿನವರೆಗೂ ಕೂಡ ಈ ಗಳಿಗೆವರೆಗೂ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿದ್ದಾರೆ. ಅವ್ರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ, ತಂಡದವರಿಗೆ ನಾನು ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಮತ್ತೆ ಲೆಜಿಸ್ಲೇಚರ್ ಪಾರ್ಟಿ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಡಿ ಕೆ ಶಿವಕುಮಾರ್ ಅಫ್ಕೋರ್ಸ್ ಅವರು ಅಧ್ಯಕ್ಷರು, ನಾನು CLP ಲೀಡರು. ನಾವು ಅವರು ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅದನ್ನ ಅನುಭವಿಸಿದ್ದೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ಅವ್ರಿಗೆಲ್ರಿಗೂ ಹೇಳಿ, ಮತ್ತೆ ನಾನು ಎಲ್ಲ ರಾಜ್ಯದ ಜನರಿಗೆ, ಯಾಕಂದ್ರೆ ಜನರ ಮನಸ್ಸಿನಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಪಾದಯಾತ್ರೆ ಇದೆಯಲ್ಲ, ಇದಕ್ಕೆ ಬಹಳ ವ್ಯಾಪಕವಾದಂಥ ಸ್ವಾಗತ ಬಂದಿತ್ತು. ಸಾರ್ವಜನಿಕರಿಂದ ಕೂಡ ಸ್ವಾಗತ ಬಂದಿತ್ತು. ಅದಕ್ಕೋಸ್ಕರ ಪರ್ಟಿಕ್ಯುಲರ್ಲಿ ನೀವು ಬರುವಾಗ ನೋಡ್ಬೇಕಾಯ್ತು, ಮಹಿಳೆಯರು ಪಾಪ ಅವರೆಲ್ಲ ಕಡೆ ನಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು, ಶುಭ ಕೋರ್ತಕ್ಕಂಥದ್ದು, ಆಮೇಲೆ ತಿಂಡಿ ತೀರ್ಥಗಳನ್ನ ಕೊಡ್ತಕ್ಕಂಥದ್ದು, ಎಳ್ನೀರು ಕೊಡ್ತಕ್ಕಂಥದ್ದು, ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಜನರ ಸ್ಪಂದನ ಇದು ಜನಪರವಾದಂಥ ಹೋರಾಟ ಅಂತಕ್ಕಂಥದ್ದು, ಜನರಿಗೆ ಈ ಹೋರಾಟ ಅಗತ್ಯ ಇತ್ತು ಅಂತಕ್ಕಂಥದ್ದು ಕೂಡ ಅವರಿಗೆ ಗೊತ್ತಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ಎಲ್ಲ ಜನರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿ ಈಗ ಅಧ್ಯಕ್ಷರು ಮಾತನಾಡ್ತಾರೆ.